ಇಚ್ಛಿಸ್ತಾ ಇರೋದು. ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ. ಸರ್ಕ್ಯೂಟ್ ಆದರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು RSS 90% ಅಲ್ಲಿ ವರ್ಕರ್ಸ್ ಇದ್ದಿದ್ದು RSSನವರು ಈ ಕೆಂಪು ಶಾಲು ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೀದಿ ಏನಿದೆ, ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ, ಆ ಸುತ್ತನೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ. ಸರ್ಕ್ಯೂಟ್ ಯಾತ್ರೆ ಮಾಡುವಂಥದ್ದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ? ಹೆಂಗೆ ಅಲೋ ಮಾಡಿದ್ರಿ ನೀವು? ಹೌ ದಿಸ್ ಪೊಲೀಸ್ ಕಮಿಷನರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹಸ್ ಗಿವನ್ ದ ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹ್ಯಾವ್ ದಿಸ್ ಸರ್ಕ್ಯೂಟ್ ಯಾತ್ರಾ? 1700 ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು ಪೊಲೀಸ್ನವರು? ಯಾರ ಅನುಮತಿಯನ್ನು ತಗೊಂಡಿದ್ರಿ? ಎದೆಂಗೆ ನೀವು ಅಲೋ ಮಾಡಿದ್ರಿ? ಅದರ ಉದ್ದೇಶ ಏನಾಗಿತ್ತು? ಕಲ್ಲಡ್ಕ ಪ್ರಭಾಕರ್ ಯಾರು? ಹೌ ಈ ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್? ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು? ಯಾಕೆ ಕ್ರಮವನ್ನು ಜರುಗಿಸಿಲ್ಲ? ಯಾಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕೊಟ್ಟಿದ್ದಾರೆ ಕಲ್ಲಡ್ಕ ಪ್ರಭಾಕರ್ಗೆ? ಅವ್ನು ಯಾರೋ ಸೂಲಿ ಬೇಲೆ, ಅವ್ರು ಯಾರು? ಅರೆ BJP ಮುಖಂಡರುಗಳು, BJP RSS ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಸಮುದಾಯದ ನಡುವೆ ಬೆಂಕಿ ಹತ್ತಿಸೋವಂಥದ್ದಕ್ಕೆ, ನೀವು ಕಿಡಿ ಹತ್ತಿಸೋವಂಥದ್ದಕ್ಕೆ ಓಪನ್ನಾಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲಿವರೆಗೂ ಒಂದು ವಾರ್ನು ಮಾಡಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಿದ್ದರಾಮಯ್ಯನವ್ರಿಗೆ ತೊಡೆ ತಡ್ತಾರೆ ಅವ್ರು ಯಾರೋ ಕಲ್ಲಡ್ಕ ಪ್ರಭಾಕರ್ ಅವರು. ಹಾಕ್ಸಿ ನೋಡೋಣ, ಹಿಜಾಬ್ ವಾಪಸ್ ತಗೊಳ್ಳಿ ನೋಡೋಣ ಅಂತ. ಇನ್ನಿಡೀ ರಾಜ್ಯಾದ್ಯಂತ 1.5 ಕೋಟಿ ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳು. ಅವ್ರಿಗೆಲ್ಲ ನೀವು ಕೇಸರಿ ಶಾಲೆ ಹಾಕ್ಸ್ತೀರಾ? ಕೇಸರಿ ಶಾಲೆ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ. ನಿಮಗೆ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದರೆ, ನಿಮಗೆ ತಾಕತ್ತಿದ್ರೆ ಮಾಡಿಸಿ. ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ KPCC ವತಿಯಿಂದ, ಏನು ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ, ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇದ್ದರೆ 100ಕ್ಕೆ 100ರಷ್ಟು ವಾಪಸ್ ತಗೋತೀವಿ. ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ. ಮಾಧ್ಯಮಗಳು ನಾನು ಗಮನಿಸ್ತಾ ಇದ್ದೀನಿ, ಹಿಜಾಬ್ ಅಂದ ತಕ್ಷಣ ಬುರ್ಕಾನ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಬುರ್ಕಾ ಈಸ್ ಟೋಟಲಿ ಡಿಫರೆಂಟ್. ನೋ ಬಡಿ ಹಸ್ ಎನ್ಕರೇಜ್ ಬುರ್ಕಾ. ಓನ್ಲಿ ಸ್ಕಾರ್ಪ್, ತಲೆಗೆ ಹಾಕುವಂಥ ಒಂದು ಸ್ಕ್ರಾಪ್. ಅದು ಸ್ಕಾರ್ಪೂ ಕೂಡ ಆ ಯೂನಿಫಾರ್ಮ್ ಕಲರಲ್ಲೇ ಇರುತ್ತೆ. ವೈಟ್ ಕಲರ್ ಯೂನಿಫಾರ್ಮ್ ಇದ್ದರೆ ವೈಟ್ ಕಲರ್ ಸ್ಕಾರ್ಪ್ ಹಾಕತ್ತಾರೆ. ಅದು ಇರಲಿ, ಅದು ಚರ್ಚೆ ಮಾಡುವಂಥದ್ದು ಬೇಡ. ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಆರ್ಗ್ಯುಮೆಂಟ್. ಸಿದ್ದರಾಮಯ್ಯನವರು ಅದು ಕೊಟ್ಟಂಥ ಹೇಳಿಕೆಯನ್ನು ತಿರುಚಿ ದಿನನಿತ್ಯ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ಬಿಟ್ಟು ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ.